ವೈಯಕ್ತಿಕ ಲಾಭಕ್ಕಾಗಿ ಹೆದ್ದಾರಿಯಲ್ಲಿ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಮಂಡ್ಯದ ಹತ್ರ ಹೆದ್ದಾರಿಯಲ್ಲಿ ತಮಗೋಸ್ಕರ ತಮ್ಮ ಲಾಭಕ್ಕೋಸ್ಕರ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಇದನ್ನ ರಿಪಬ್ಲಿಕ್ ಕನ್ನಡ ಬೆಳಕಿಗೆ ತಂದಿತ್ತು. ಈಗ ರಿಪಬ್ಲಿಕ್ ಕನ್ನಡ ವರದಿಯಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ, ಅಲರ್ಟ್ ಆಗಿದೆ. ಅಕ್ರಮ ಹಂಪ್ ತೆರವಿಗೆ ಖಡಕ್ ಸೂಚನೆ ಕೊಟ್ಟಿದೆ. ಮಲ್ಕೋನಹಳ್ಳಿ ಗೇಟ್ ಹತ್ರ ರಾಜ್ಯ ಹೆದ್ದಾರಿಗೆ ಹಂಪ್ ನಿರ್ಮಾಣ ಮಾಡಲಾಗಿತ್ತು. ಈಗ ಜಿಲ್ಲಾಡಳಿತದ ಸೂಚನೆ ಹಿನ್ನೆಲೆಯಲ್ಲಿ ಹಂಪ್ ತೆರವಿಗೆ ಪೊಲೀಸರು ಮುಂದಾಗಿದ್ದಾರೆ. ಹಂಪ್ ತೆರವು ವೇಳೆ ಬಂಕ್ ಮಾಲೀಕ ಸಾಕಷ್ಟು ರಂಪಾಟ ಮಾಡಿದ್ದಾನೆ. ಪೊಲೀಸರಿಗೆ ಆವಾಜ್ ಹಾಕಿ ಶಿವಲಿಂಗು, ಈ ಬಂಕ್ ಮಾಲೀಕ ಶಿವಲಿಂಗು ಸಾಕಷ್ಟು ದರ್ಪ ಮೆರೆದಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿರೋದ್ರಿಂದ ಜೆಡಿಎಸ್ ಮುಖಂಡ ಶಿವಲಿಂಗು ಅಕ್ರಮ ಹಂಪ್ ತೆರವು ಮಾಡೋದಕ್ಕೆ ಸಾಕಷ್ಟು ಕಿರಿಕ್ ಮಾಡಿದ್ದಾರೆ. ವೀಕ್ಷಕರೇ, ಇದು ರಿಪಬ್ಲಿಕ್ ವರದಿಯ ಇಂಪ್ಯಾಕ್ಟ್. ರೈತರುಗಳಿಗೆ ಮಾಡಲ್ಲಪ್ಪ, ರೈತರುಗಳಿಗೆ ಈ ತರ ಮಾಡಬಲ್ಲ ಯಾಕಪ್ಪ ಇಲ್ಲಿ ವೈಯಕ್ತಿಕ ಲಾಭಕ್ಕಾಗಿ ಹೆದ್ದಾರಿಯಲ್ಲಿ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಮಂಡ್ಯದ ಹತ್ರ ಹೆದ್ದಾರಿಯಲ್ಲಿ ತಮಗೋಸ್ಕರ ತಮ್ಮ ಲಾಭಕ್ಕೋಸ್ಕರ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಇದನ್ನ ರಿಪಬ್ಲಿಕ್ ಕನ್ನಡ ಬೆಳಕಿಗೆ ತಂದಿತ್ತು. ಈಗ ರಿಪಬ್ಲಿಕ್ ಕನ್ನಡ ವರದಿಯಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ, ಅಲರ್ಟ್ ಆಗಿದೆ. ಅಕ್ರಮ ಹಂಪ್ ತೆರವಿಗೆ ಖಡಕ್ ಸೂಚನೆ ಕೊಟ್ಟಿದೆ. ಮಲ್ಕೋನಹಳ್ಳಿ ಗೇಟ್ ಹತ್ರ ರಾಜ್ಯ ಹೆದ್ದಾರಿಗೆ ಹಂಪ್ ನಿರ್ಮಾಣ ಮಾಡಲಾಗಿತ್ತು. ಈಗ ಜಿಲ್ಲಾಡಳಿತದ ಸೂಚನೆ ಹಿನ್ನೆಲೆಯಲ್ಲಿ ಹಂಪ್ ತೆರವಿಗೆ ಪೊಲೀಸರು ಮುಂದಾಗಿದ್ದಾರೆ. ಹಂಪ್ ತೆರವು ವೇಳೆ ಬಂಕ್ ಮಾಲೀಕ ಸಾಕಷ್ಟು ರಂಪಾಟ ಮಾಡಿದ್ದಾನೆ. ಪೊಲೀಸರಿಗೆ ಆವಾಜ್ ಹಾಕಿ ಶಿವಲಿಂಗು, ಈ ಬಂಕ್ ಮಾಲೀಕ ಶಿವಲಿಂಗು ಸಾಕಷ್ಟು ದರ್ಪ ಮೆರೆದಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿರೋದ್ರಿಂದ ಜೆಡಿಎಸ್ ಮುಖಂಡ ಶಿವಲಿಂಗು ಅಕ್ರಮ ಹಂಪ್ ತೆರವು ಮಾಡೋದಕ್ಕೆ ಸಾಕಷ್ಟು ಕಿರಿಕ್ ಮಾಡಿದ್ದಾರೆ. ವೀಕ್ಷಕರೇ, ಇದು ರಿಪಬ್ಲಿಕ್ ವರದಿಯ ಇಂಪ್ಯಾಕ್ಟ್. ರೈತರುಗಳಿಗೆ ಮಾಡಲ್ಲಪ್ಪ, ರೈತರುಗಳಿಗೆ ಈ ತರ ಮಾಡಬಲ್ಲ ಯಾಕಪ್ಪ ಇಲ್ಲಿ ವೈಯಕ್ತಿಕ ಲಾಭಕ್ಕಾಗಿ ಹೆದ್ದಾರಿಯಲ್ಲಿ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಮಂಡ್ಯದ ಹತ್ರ ಹೆದ್ದಾರಿಯಲ್ಲಿ ತಮಗೋಸ್ಕರ ತಮ್ಮ ಲಾಭಕ್ಕೋಸ್ಕರ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಇದನ್ನ ರಿಪಬ್ಲಿಕ್ ಕನ್ನಡ ಬೆಳಕಿಗೆ ತಂದಿತ್ತು. ಈಗ ರಿಪಬ್ಲಿಕ್ ಕನ್ನಡ ವರದಿಯಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ, ಅಲರ್ಟ್ ಆಗಿದೆ. ಅಕ್ರಮ ಹಂಪ್ ತೆರವಿಗೆ ಖಡಕ್ ಸೂಚನೆ ಕೊಟ್ಟಿದೆ. ಮಲ್ಕೋನಹಳ್ಳಿ ಗೇಟ್ ಹತ್ರ ರಾಜ್ಯ ಹೆದ್ದಾರಿಗೆ ಹಂಪ್ ನಿರ್ಮಾಣ ಮಾಡಲಾಗಿತ್ತು. ಈಗ ಜಿಲ್ಲಾಡಳಿತದ ಸೂಚನೆ ಹಿನ್ನೆಲೆಯಲ್ಲಿ ಹಂಪ್ ತೆರವಿಗೆ ಪೊಲೀಸರು ಮುಂದಾಗಿದ್ದಾರೆ. ಹಂಪ್ ತೆರವು ವೇಳೆ ಬಂಕ್ ಮಾಲೀಕ ಸಾಕಷ್ಟು ರಂಪಾಟ ಮಾಡಿದ್ದಾನೆ. ಪೊಲೀಸರಿಗೆ ಆವಾಜ್ ಹಾಕಿ ಶಿವಲಿಂಗು, ಈ ಬಂಕ್ ಮಾಲೀಕ ಶಿವಲಿಂಗು ಸಾಕಷ್ಟು ದರ್ಪ ಮೆರೆದಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿರೋದ್ರಿಂದ ಜೆಡಿಎಸ್ ಮುಖಂಡ ಶಿವಲಿಂಗು ಅಕ್ರಮ ಹಂಪ್ ತೆರವು ಮಾಡೋದಕ್ಕೆ ಸಾಕಷ್ಟು ಕಿರಿಕ್ ಮಾಡಿದ್ದಾರೆ. ವೀಕ್ಷಕರೇ, ಇದು ರಿಪಬ್ಲಿಕ್ ವರದಿಯ ಇಂಪ್ಯಾಕ್ಟ್. ರೈತರುಗಳಿಗೆ ಮಾಡಲ್ಲಪ್ಪ, ರೈತರುಗಳಿಗೆ ಈ ತರ ಮಾಡಬಲ್ಲ ಯಾಕಪ್ಪ ಇಲ್ಲಿ ವೈಯಕ್ತಿಕ ಲಾಭಕ್ಕಾಗಿ ಹೆದ್ದಾರಿಯಲ್ಲಿ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಮಂಡ್ಯದ ಹತ್ರ ಹೆದ್ದಾರಿಯಲ್ಲಿ ತಮಗೋಸ್ಕರ ತಮ್ಮ ಲಾಭಕ್ಕೋಸ್ಕರ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಇದನ್ನ ರಿಪಬ್ಲಿಕ್ ಕನ್ನಡ ಬೆಳಕಿಗೆ ತಂದಿತ್ತು. ಈಗ ರಿಪಬ್ಲಿಕ್ ಕನ್ನಡ ವರದಿಯಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ, ಅಲರ್ಟ್ ಆಗಿದೆ. ಅಕ್ರಮ ಹಂಪ್ ತೆರವಿಗೆ
ಕೊಟ್ಟಿದೆ. ಮಲ್ಕೋನಹಳ್ಳಿ ಗೇಟ್ ಹತ್ರ ರಾಜ್ಯ ಹೆದ್ದಾರಿಗೆ ಹಂಪ್ ನಿರ್ಮಾಣ ಮಾಡಲಾಗಿತ್ತು. ಈಗ ಜಿಲ್ಲಾಡಳಿತದ ಸೂಚನೆ ಹಿನ್ನೆಲೆಯಲ್ಲಿ ಹಂಪ್ ತೆರವಿಗೆ ಪೊಲೀಸರು ಮುಂದಾಗಿದ್ದಾರೆ. ಹಂಪ್ ತೆರವು ವೇಳೆ ಬಂಕ್ ಮಾಲೀಕ ಸಾಕಷ್ಟು ರಂಪಾಟ ಮಾಡಿದ್ದಾನೆ. ಪೊಲೀಸರಿಗೆ ಆವಾಜ್ ಹಾಕಿ ಶಿವಲಿಂಗು, ಈ ಬಂಕ್ ಮಾಲೀಕ ಶಿವಲಿಂಗು ಸಾಕಷ್ಟು ದರ್ಪ ಮೆರೆದಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿರೋದ್ರಿಂದ ಜೆಡಿಎಸ್ ಮುಖಂಡ ಶಿವಲಿಂಗು ಅಕ್ರಮ ಹಂಪ್ ತೆರವು ಮಾಡೋದಕ್ಕೆ ಸಾಕಷ್ಟು ಕಿರಿಕ್ ಮಾಡಿದ್ದಾರೆ. ವೀಕ್ಷಕರೇ, ಇದು ರಿಪಬ್ಲಿಕ್ ವರದಿಯ ಇಂಪ್ಯಾಕ್ಟ್. ರೈತರುಗಳಿಗೆ ಮಾಡಲ್ಲಪ್ಪ, ರೈತರುಗಳಿಗೆ ಮಾಡಲ್ಲ. ಈ ತರ ಮಾಡಬಲ್ಲ, ಈ ತರ ಮಾಡಬಲ್ಲ. ನಾಳೆ ಯಾಕಪ್ಪ ಇಲ್ಲಿ ಎಲ್ಲ ಜನ ವೈಯಕ್ತಿಕ ಲಾಭಕ್ಕಾಗಿ ಹೆದ್ದಾರಿಯಲ್ಲಿ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಮಂಡ್ಯದ ಹತ್ರ ಹೆದ್ದಾರಿಯಲ್ಲಿ ತಮಗೋಸ್ಕರ, ತಮ್ಮ ಲಾಭಕ್ಕೋಸ್ಕರ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಇದನ್ನ ರಿಪಬ್ಲಿಕ್ ಕನ್ನಡ ಬೆಳಕಿಗೆ ತಂದಿತ್ತು. ಈಗ ರಿಪಬ್ಲಿಕ್ ಕನ್ನಡ ವರದಿಯಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ, ಅಲರ್ಟ್ ಆಗಿದೆ. ಅಕ್ರಮ ಹಂಪ್ ತೆರವಿಗೆ ಖಡಕ್ ಸೂಚನೆ ಕೊಟ್ಟಿದೆ. ಮಲ್ಕೋನಹಳ್ಳಿ ಗೇಟ್ ಹತ್ರ ರಾಜ್ಯ ಹೆದ್ದಾರಿಗೆ ಹಂಪ್ ನಿರ್ಮಾಣ ಮಾಡಲಾಗಿತ್ತು. ಈಗ ಜಿಲ್ಲಾಡಳಿತದ ಸೂಚನೆ ಹಿನ್ನೆಲೆಯಲ್ಲಿ ಹಂಪ್ ತೆರವಿಗೆ ಪೊಲೀಸರು ಮುಂದಾಗಿದ್ದಾರೆ. ಹಂಪ್ ತೆರವು ವೇಳೆ ಬಂಕ್ ಮಾಲೀಕ ಸಾಕಷ್ಟು ರಂಪಾಟ ಮಾಡಿದ್ದಾನೆ. ಪೊಲೀಸರಿಗೆ ಆವಾಜ್ ಹಾಕಿ ಶಿವಲಿಂಗು, ಈ ಬಂಕ್ ಮಾಲೀಕ ಶಿವಲಿಂಗು ಸಾಕಷ್ಟು ದರ್ಪ ಮೆರೆದಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿರೋದ್ರಿಂದ ಜೆಡಿಎಸ್ ಮುಖಂಡ ಶಿವಲಿಂಗು ಅಕ್ರಮ ಹಂಪ್ ತೆರವು ಮಾಡೋದಕ್ಕೆ ಸಾಕಷ್ಟು ಕಿರಿಕ್ ಮಾಡಿದ್ದಾರೆ. ವೀಕ್ಷಕರೇ, ಇದು ರಿಪಬ್ಲಿಕ್ ವರದಿಯ ಇಂಪ್ಯಾಕ್ಟ್. ರೈತರುಗಳಿಗೆ ಮಾಡಲ್ಲಪ್ಪ, ರೈತರುಗಳಿಗೆ ಮಾಡಲ್ಲ. ಈ ತರ ಮಾಡಬಲ್ಲ, ಈ ತರ ಮಾಡಬಲ್ಲ. ನಾಳೆ ಯಾಕಪ್ಪ ಇಲ್ಲಿ ಎಲ್ಲ ಜನ ವೈಯಕ್ತಿಕ ಲಾಭಕ್ಕಾಗಿ ಹೆದ್ದಾರಿಯಲ್ಲಿ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಮಂಡ್ಯದ ಹತ್ರ ಹೆದ್ದಾರಿಯಲ್ಲಿ ತಮಗೋಸ್ಕರ, ತಮ್ಮ ಲಾಭಕ್ಕೋಸ್ಕರ ಹಂಪ್ ನಿರ್ಮಾಣ ಮಾಡಿಕೊಂಡಿದ್ರು. ಇದನ್ನ ರಿಪಬ್ಲಿಕ್ ಕನ್ನಡ ಬೆಳಕಿಗೆ ತಂದಿತ್ತು. ಈಗ ರಿಪಬ್ಲಿಕ್ ಕನ್ನಡ ವರದಿಯಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ, ಅಲರ್ಟ್ ಆಗಿದೆ. ಅಕ್ರಮ ಹಂಪ್ ತೆರವಿಗೆ ಖಡಕ್ ಸೂಚನೆ ಕೊಟ್ಟಿದೆ. ಮಲ್ಕೋನಹಳ್ಳಿ ಗೇಟ್ ಹತ್ರ ರಾಜ್ಯ ಹೆದ್ದಾರಿಗೆ